ಭರತಖಂಡದಲ್ಲಿ ನೂರಾರು ಭಾಷೆಗಳು ಬಳಕೆಯಲ್ಲಿವೆ. ಅದರಲ್ಲಿ 18 ಭಾಷೆಗಳು ಮಾತ್ರ ಅಧಿಕೃತ ಭಾಷೆಗಳು ಅಂಥೇಳಿ ನಾವು ಸ್ವೀಕರಿಸಿ ಮನ್ನಣೆಯನ್ನು ನೀಡಿದ್ದೇವೆ. ಅವುಗಳಲ್ಲಿ ಕನ್ನಡ ಕೂಡ ಒಂದು. ಕನ್ನಡ ಮಾತನಾಡುವ ಜನರನ್ನು ಕನ್ನಡಿಗರು ಅಂತ ಕರೀತಾರೆ. ಇವರ ಒಂದು ಸಂಖ್ಯೆ ಸರಿಸುಮಾರು 5 ಕೋಟಿ ಇರ್ಬೋದು ಅಂತ. ಇವರು ನೆಲೆಸಿರ್ತಕ್ಕಂಥ ನಾಡು ಕನ್ನಡ ನಾಡು. ಬ್ರಿಟಿಷರ ರಾಜ್ಯಭಾರ ಕಾಲದಲ್ಲಿ ಹರಿದು ಹೋಗಿರ್ತಕ್ಕಂಥ ಈ ನಾಡು 41 ವರ್ಷಗಳ ಒಂದು ಕೆಳಗೆ ಏಕೀಕರಣಗೊಂಡಿತು. ಸುಮಾರು 74,000 ಚದರ ಮೈಲಿ ಇರ್ತಕ್ಕಂಥ ಈ ಒಂದು ನಾಡು ಕನ್ನಡ ನಾಡು ಅಂತ ನಾವು ಇದನ್ನು ಕರಿತೇವೆ. ವಿಶಾಲಲ್ಲ ಮೈಸೂರು ಎಂಬ ಹೆಸರಿನಿಂದ ಕರೆಯುತ್ತಿರುವಾದರೂ ನಿಜವಾದ ಹೆಸರು ಕರ್ನಾಟಕ ಅಂತಲೇ ಇರ್ತಕ್ಕಂಥದ್ದು. ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಶಾಸನಗಳಲ್ಲಿ ಈ ನಾಡನ್ನು ಅಷ್ಟೇ ಅಲ್ಲದೆ ಭಾಷೆಯನ್ನು ಕೂಡ ಕರ್ನಾಟಕ ಅಂತಲೇ ಕರಿತಾ ಇದ್ದಾರೆ. ಮಾವಿನ ಹಣ್ಣು ಮಲ್ಲಿಗೆ ಹೂಗಳಿಗೆ ಇದು ತವರು ಮನೆ ಅಂತ ಕೂಡ ಹೇಳಿದ್ದಾರೆ. ದ್ವೈತ ಮತ ಸ್ಥಾಪಕರಾದ ಮಧ್ವಾಚಾರ್ಯರು, ಶಕ್ತಿ ವಿಶಿಷ್ಟಾದ್ವೈತ ಮತ ಸ್ಥಾಪಕರಾದ ಬಸವಣ್ಣನವರು ಹುಟ್ಟಿ ಬೆಳೆದದ್ದು ಈ ನಾಡಿನಲ್ಲಿ. ಅದ್ವೈತ ಅದಕ್ಕಿಂತಲೂ ಹೆಚ್ಚಾಗಿ ವಿಶಿಷ್ಟಾದ್ವೈತ ತನ್ನ ಬೆಳವಣಿಗೆಗಾಗಿ ಬೆಳೆಸಿಕೊಂಡದ್ದು ಕರ್ನಾಟಕವನ್ನೇ. ಹರಿಹರನನ್ನು, ಶಂಕರನಾರಾಯಣನನ್ನು ಸೃಷ್ಟಿಸಿಕೊಂಡಿದೆ. ನಾಡಿನಲ್ಲಿ ಎಲ್ಲೆಲ್ಲಿಯೂ ಎದ್ದು ಕಾಣುವ ಚಿತ್ರ, ಶಿಲ್ಪ ಇತ್ಯಾದಿ ಕಲಾಕೃತಿಗಳು ಕನ್ನಡಿಗರ ಧರ್ಮಾಭಿಮಾನಕ್ಕೂ ರಸಿಕತೆಗೂ ಲೋಕೋತ್ತರವಾದ ಕಲಾಕೌಶಲ್ಯಕ್ಕೂ ಹಿರಿಯ ಸಾಕ್ಷಿಗಳಾಗಿ ನಿಂತಿವೆ. ಕರ್ನಾಟಕ ಸಂಗೀತ ಎಂಬುದಂತೂ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಗಗನಚುಂಬಿಯಾಗಿ ಮಾಡಿರ್ತಕ್ಕಂಥ ಕಾಣ್ತೀವಿ. ಇಂಥ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದ ಕನ್ನಡ ಸಾಹಿತ್ಯ ಸಾಕಷ್ಟು ಶ್ರೀಮಂತವಾಗಿರ್ತಕ್ಕಂಥ ನಾವು ಕಾಣ್ತೇವೆ. ದಕ್ಷಿಣ ಭಾರತದಲ್ಲಿ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಎಂಬ 5 ಮುಖ್ಯ ಪ್ರಮುಖವಾಗಿರ್ತಕ್ಕಂಥ ಭಾಷೆಗಳಿವೆ. ಇವುಗಳನ್ನು ಪಂಚದ ದ್ರಾವಿಡ ಭಾಷೆಗಳು ಅಂತ ಕರಿತೇವೆ. ಬಡಗ, ತೊದವ, ಕೊಡಗ ಇತ್ಯಾದಿ ಇಲ್ಲಿನ ಜನಾಂಗದವರ ಭಾಷೆಗಳು ಕೂಡ ದ್ರಾವಿಡ ವರ್ಗಕ್ಕೆ ಸೇರಿದವುಗಳೇ ಆಗಿವೆ. ಇವೆಲ್ಲಕ್ಕೂ ಮೂಲ ದ್ರಾವಿಡ ಭಾಷೆಯೊಂದು ಇದ್ದಿರಬೇಕು ಅಂತೇಳಿ ಪಂಡಿತರ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು. ಈ ಮೂಲ ಮಾತೃಕೆಯಿಂದ ಉದಿಸಿದ ಈ ಒಂದು ಸಹೋದರಿಯರು ಬೇರೆ ಬೇರೆಯಾಗಿ ತಮ್ಮ ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಂಡು ದ್ರಾವಿಡ ಭಾಷೆಗಳಲ್ಲಿ ತಮಿಳು ಅತ್ಯಂತ ಪ್ರಾಚೀನವಾದ ಭಾಷಾ ಸಾಹಿತ್ಯಗಳ ಇತಿಹಾಸವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ನಾಡು ನುಡಿಗಳ ಇತಿಹಾಸವನ್ನು ಪ್ರಾಚೀನ ಎಂಬುದಕ್ಕೆ ಹಲವಾರು ಸಾಕ್ಷಿಗಳನ್ನು ಕಾಣ್ತೇವೆ. ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇವುಗಳಲ್ಲಿ ಕರ್ನಾಟಕ ಎಂಬ ಪದ ಪ್ರಸ್ತಾಪ ಇದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ಗ್ರೀಕ್ ಪ್ರವಾಸನವೊಂದರಲ್ಲಿ ಕೂಡ ಕನ್ನಡ ಪದಗಳಿರೋದನ್ನು ನಾವು ಕಾಣ್ತೇವೆ. ಅದೇ ಶತಮಾನದಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಒಬ್ಬ ಗ್ರೀಕ್ ಪ್ರವಾಸಿಗನಾಗಿರ್ತಕ್ಕಂಥ ಟಾಲೆಮಿ ತನ್ನ ಬರಹದಲ್ಲಿ ಹೇಳ್ತಾನೆ, ಕನ್ನಡ ನಾಡಿನ ಪ್ರಸಿದ್ಧ ನಗರಗಳನ್ನು, ಬಂದರುಗಳನ್ನು ಅವನು ತನ್ನ ಒಂದು ಬರಹಗಳಲ್ಲಿ ಪ್ರಸ್ತಾಪಿಸ್ತಾನೆ ಮತ್ತು ಹೆಸರಿಸ್ತಾನೆ. ಪ್ರಾಕೃತ ಸಾಹಿತ್ಯದಲ್ಲಿ ಕಂಡುಬರುವ ಅನೇಕ ಕನ್ನಡ ಪದಗಳನ್ನು ಪಂಡಿತರು ಹೆಕ್ಕಿ ತೆಗೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕನ್ನಡ ನಾಡು ಆಗಿರ್ಬೋದು, ನುಡಿಯಾಗಿರ್ಬೋದು, ನಮ್ಮ ಸಾಹಿತ್ಯ ಕ್ರಿಸ್ತ ಪೂರ್ವದಷ್ಟು ಪ್ರಾಚೀನವಾಗಿದೆ ಎಂಬುದು ಪಂಡಿತರ ಒಂದು ಅಭಿಪ್ರಾಯ ಆಗಿದೆ. ಅದರಲ್ಲಿ ಮುಖ್ಯವಾಗಿ ದಿವಂಗತ ಪ್ರೊಫೆಸರ್ ವೆಂಕಣ್ಣಯ್ಯನವರು ಬೌದ್ಧರೇ ಕನ್ನಡ ಭಾಷೆಗೆ ಆದಿಕವಿಗಳು ಅಂತ ಹೇಳಿರ್ತಕ್ಕಂಥ ನಾವು ಕಾಣ್ತೀವಿ. ಸುಮಾರು ಕ್ರಿಸ್ತ ಶಕದ ಆದಿಭಾಗದಿಂದಲೂ ಕನ್ನಡ ಭಾಷೆಯಲ್ಲಿ ಗ್ರಂಥ ರಚನೆ ಆಗಿರಬೇಕು. ಬೌದ್ಧ ಮತದ ನಾಶದೊಂದಿಗೆ ಬೌದ್ಧ ಗ್ರಂಥಗಳು ನಾಶವಾಗಿವೆ ಅಂತ ಹೇಳ್ತಾರೆ ಅವರು. ದಿವಂಗತ ಶ್ರೀ ಗೋವಿಂದ ಪೈ ಅವರು ಕ್ರಿಸ್ತ ಶಕ 150ರಲ್ಲಿ ಹಾಲರಾಜ ಗಾಥಾ ಸಪ್ತಸತಿ ಎಂಬ ಒಂದು ಪ್ರಾಕೃತ ಗ್ರಂಥದಲ್ಲಿನ ಕೆಲವು ಕನ್ನಡ ಪದಗಳ ಆಧಾರದಿಂದ ಕನ್ನಡ ಸಾಹಿತ್ಯವು ಆ ಗ್ರಂಥಕ್ಕಿಂತಲೂ ಪ್ರಾಚೀನ ಕಾಲದಿಂದ ಇದ್ದಿರಬೇಕು ಅಂತೇಳಿ ಅವರು ಊಹೆಯನ್ನು ಮಾಡ್ತಾರೆ. ಕನ್ನಡದ ಬಾಯಿನುಡಿ ಸಾಹಿತ್ಯದ ಗದ್ದುಗೆ ಏರಿತು ಬರಹ ರೂಪದಲ್ಲಿ ಮೊಟ್ಟ ಮೊದಲನೇದಾಗಿ ನಮಗೀಗ ಸದ್ಯಕ್ಕೆ ಕಾಣುವುದು ಅಂತೂ ಹಲ್ಮಿಡಿ ಶಾಸನ ಮಾತ್ರ. ಇದರ ಕಾಲ 450. ಅಳಕದಂಬನೆಂಬ ರಾಜನು ವಿಜಯಾರಸನೆಂಬುವನಿಗೆ 2 ಗ್ರಾಮಗಳನ್ನು ದತ್ತಿಯಾಗಿ ಕೊಟ್ಟುದು ಇದರ ತಿರುಳಾಗಿದೆ. ಗದ್ಯ ರೂಪದಲ್ಲಿರುವ ಈ ಶಾಸನ ಕೇವಲ 20 ಪದಗಳು ಮಾತ್ರ ಕನ್ನಡದು, ಉಳಿದೆಲ್ಲ ಸಂಸ್ಕೃತ ಇರ್ತದೆ. ನಮಗೀಗ ದೊರೆತಿರುವ ಮೊಟ್ಟ ಮೊದಲ ಸಮಗ್ರ ಗ್ರಂಥ ಅಂತಂದರೆ ಕವಿರಾಜಮಾರ್ಗ, 9ನೇ ಶತಮಾನದಲ್ಲಿ ಇರತಕ್ಕಂಥ ಒಂದು ಕೃತಿ. ಇದಕ್ಕೂ ಪೂರ್ವದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ವಿಪುಲವಾಗಿ ಬೆಳೆದಿತ್ತೆಂಬುದು ನಿರುವಾದ. ಆದರೆ ನಮಗೆ ಸಮಗ್ರ ಗ್ರಂಥವು ದೊರೆಯದೇ ಇರುವುದರಿಂದ ಇದೇ ಪ್ರಥಮ ಅಂತ ನಾವು ಭಾವಿಸಿದ್ದೇವೆ. ಕೆಲವು ಶಾಸನಗಳು ಮಾತ್ರ ಸಿಕ್ಕಿವೆ, ಆದರೆ ಗ್ರಂಥಗಳು ಸಿಕ್ಕಿಲ್ಲ. ಇವುಗಳಲ್ಲಿ ಹಲವು ಅತ್ಯಂತ ಕಾವ್ಯಮಯವಾಗಿವೆ. ಒಂದೆರಡು ಉದಾಹರಣೆಯಾಗಿ ತೆಗೆದುಕೊಂಡ ಕ್ರಿಸ್ತ ಶಕ 700ರಲ್ಲಿ ಹುಟ್ಟಿದ ಬಾದಾಮಿ ಶಾಸನ, ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಭಾದಿಪಿ ಕಲಿಯುಗ ವಿಪರೀತನ್ ಮಾಧವ, ಈ ಭಾವಗೀತೆ ಕಲಿಯುಗ ವಿಪರೀತನ ಎಂಬ ಬಿರುದಿನಿಂದ ಬಾಳಿ ಹೋದ ಕನ್ನಡ ಕಲಿ ಕಪ್ಪೆ ಅರಭಟ್ಟನನ್ನು ಕುರಿತು ವೀರಗೀತೆ ಈ ಒಂದು ಬಾದಾಮಿ ಶಾಸನದಲ್ಲಿ ನಾವು ಕಾಣ್ತೇವೆ. ಈ ಕನ್ನಡ ಕಲಿ ಸಾಧುಗಳಿಗೆ ಸಾಧು, ಗೆಳೆಯರಿಗೆ ಗೆಳೆಯ, ಆದರೆ ಹಿಂಸೆ ಪಡಿಸಲೆಂದು ಬಂದವರಿಗೆ ಮಾತ್ರ ಸಾಕ್ಷಾತ್ ಮಾಧವನಂತೆ ಭಯಂಕರ, ಒಳಿತನ್ನು ಮಾಡಿದವರಿಗೆ ಒಳಿತನ್ನು, ಕೆಡುಕು ಮಾಡುವವರಿಗೆ ಕೆಡುಕನ್ನು ಮಾಡುವಂಥ ಒಂದು ಕರ್ಮವನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿ. ಕಟ್ಟಿದ ಸಿಂಹವನ್ನು ಬಿಚ್ಚಿದರೆ ಏನಂತೆ ಎಂಬ ಎಗ್ಗರಂತೆ ಈ ಕಲಿಯುಗ ವಿಪರೀತನನ್ನು ಕಾಲ್ಗೆದರಿ ಕೆಣಕಿದವರು ಕೆಡುತ್ತಾರೆ ಮತ್ತು ಸತ್ತು ಹೋಗ್ತಾರೆ ಅಂಥೇಳಿ ಈ ಒಂದು ಶಾಸನದಲ್ಲಿ ನಾವು ಕಾಣ್ತೇವೆ. ಅಚ್ಚ ಕನ್ನಡ ತ್ರಿಪದಿಯ ಛಂದಸ್ಸಿನಲ್ಲಿರುವ ಈ ಗೀತೆಯು ಈ ವೀರಗನ್ನಡಿಗನನ್ನು ಕಣ್ಣಿಗೆ ಕಟ್ಟುವಷ್ಟು ಸತ್ವಯುಕ್ತವಾಗಿ ಸ್ವಾಭಾವಿಕವಾಗಿ ಇವರನ್ನು ಪ್ರಶಂಸೆ ಮಾಡಲಾಗಿದೆ. ಅದೇ ರೀತಿ ಶ್ರವಣ ಬೆಳಗೊಳ ಶಾಸನ ಕೂಡ ನಾವು ಕಾಣ್ತೀವಿ.
ಬಾದಾಮಿ ಶಾಸನ ವೀರಗೀತೆಯಾಗಿದ್ದರೆ ಶ್ರವಣ ಬೆಳಗೊಳ ಶಾಸನ ವೈರಾಗ್ಯ ಗೀತೆಯಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮಗಳು. ಕನ್ನಡ ಸಾಹಿತ್ಯದ ಇತಿಹಾಸ ಸಹಸ್ರ ವರ್ಷಗಳಿಂದ ಕೂಡ ವಿಸ್ತಾರವಾಗಿರ್ತಕ್ಕಂಥ ಸಹಸ್ರಾರು ಕವಿಗಳು ತಮ್ಮ ಕೃತಿಗಳಿಂದ ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಕೃತಿಗಳು ವಸ್ತು ರೀತಿಗಳಲ್ಲಿ ವಿಪುಲವಾದ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ನಾವು ಕಾಣ್ತೀವಿ. ಸಾಹಿತ್ಯ ರಾಶಿಯನ್ನು ಯಾವುದಾದ್ರೂ ಒಂದು ಬಗೆಯ ವಿಭಾಗಕ್ಕೆ ಒಳಪಡಿಸಬೇಕು ಅಂತಂದರೆ ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು ಅನಿವಾರ್ಯ ಆಗಿರ್ತದೆ. ಆದರೆ ಹಾಗೆ ವಿಭಾಗ ಮಾಡೋದು ಅಷ್ಟು ಸುಲಭವಾದ ಕಾರ್ಯ ಕೂಡ ಅಲ್ಲ. ಹೇಗೆ ವಿಭಾಗ ಮಾಡಿದರೂ ಒಂದೆರಡು ಲೋಪಗಳು ಎದ್ದು ಕಾಣುವುದನ್ನು ನಾವು ಕಾಣ್ತೀವಿ. ಆದ್ದರಿಂದ ನಮಗೆ ಸಮ್ಮತವಾದ ತೋರಿದ ಕೆಲವು ವಿಭಾಗ ಕ್ರಮಗಳನ್ನು ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆ ಓಂಕಾರವನ್ನು ಬರೆದವರು ದಿವಂಗತ ಆರ್ ನರಸಿಂಹಾಚಾರ್ಯರು. ಇವರು ಕನ್ನಡ ಕವಿಚರಿತೆಯ 3 ಸಂಪುಟಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗವನ್ನು ಮಾಡಿದ್ದಾರೆ. 3 ವಿಭಾಗಗಳನ್ನು. ಒಂದು ಜೈನ ಯುಗ, ಇನ್ನೊಂದು ವೀರಶೈವ ಯುಗ ಮತ್ತು ಬ್ರಾಹ್ಮಣ ಯುಗ ಅಂಥೇಳಿ. ಜೈನ ಯುಗ ಕನ್ನಡ ಸಾಹಿತ್ಯ ಆರಂಭ ದೆಸೆಯಿಂದ 12ನೇ ಶತಮಾನದವರೆಗೆ ಇರತಕ್ಕಂಥ ಒಂದು ಅವಧಿ. ವೀರಶೈವ ಯುಗ 12ನೇ ಶತಮಾನದ ಮಧ್ಯದಿಂದ 15ನೇ ಶತಮಾನದವರೆಗೆ ಇರತಕ್ಕಂಥ ಅವಧಿ. ಬ್ರಾಹ್ಮಣ ಯುಗ 15ನೇ ಶತಮಾನದಿಂದ ಮಧ್ಯದಿಂದ 19ನೇ ಶತಮಾನದವರೆಗೆ ಇರತಕ್ಕಂಥ ಒಂದು ಅವಧಿ. ಇನ್ನು ಇಂಗ್ಲಿಷ್ನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮಗ್ರವಾಗಿ ಬರೆದಿರುವ ಶ್ರೀಮಾನ್ E.P. ರೈಸ್ರವರು ಶ್ರೀಮಾನ್ ಆರ್ ನರಸಿಂಹಾಚಾರ್ಯರ ಒಂದು ವಿಭಾಗ ಕ್ರಮವನ್ನು ಅವರು ಕೂಡ ಸ್ವೀಕರಿಸಿದ್ದಾರೆ. ಜೈನ ಯುಗದ ಗ್ರಂಥಗಳಲ್ಲೂ ಸಾಮಾನ್ಯವಾಗಿ ಚಂಪು ರೂಪದಲ್ಲಿಯೂ, ವೀರಶೈವ ಯುಗದ ಕೃತಿಗಳು ಗದ್ಯ, ಷಟ್ಪದಿ, ತ್ರಿಪದಿ, ರಗಳೆಗಳಲ್ಲಿಯೂ, ಬ್ರಾಹ್ಮಣ ಯುಗದ ಕೃತಿಗಳಲ್ಲಿ ದೀರ್ಘವಾದವು ಷಟ್ಪದಿಯಲ್ಲಿಯೂ ಮತ್ತು ಚಿಕ್ಕವು ಕೀರ್ತನ ರೂಪದಲ್ಲಿಯೂ ಇರುವುದೆಂದು ಹೇಳುತ್ತಾರೆ. ರೆವರೆಂಡ್ ಎಫ್ ಕಿಟೆಲ್ರವರು ತಮ್ಮ ಛಂದೋಂಬುದಿಯ ವಿಸ್ತೃತ ಪ್ರಸ್ತಾವನೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಮತಧರ್ಮದ ದೃಷ್ಟಿಯಿಂದಲೇ ವಿವೇಚಿಸಿದರಾದರೂ ತಮ್ಮ ಕನ್ನಡ ಇಂಗ್ಲಿಷ್ ಕೋಶದ ಮುನ್ನುಡಿಯಲ್ಲಿ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂದು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. 10ನೇ ಶತಮಾನದಿಂದ 13ನೇ ಶತಮಾನದ ಮಧ್ಯದವರೆಗಿನ ಜೈನರು ಹಳಗನ್ನಡದಲ್ಲಿ ಚಂಪು ಕಾವ್ಯಗಳನ್ನು ಬರೆದರು ಮತ್ತು 15ನೇ ಶತಮಾನದ ಕೊನೆಯವರೆಗೆ ವೀರಶೈವರು ಹಳಗನ್ನಡದಲ್ಲಿ ಕಾವ್ಯ ಸೃಷ್ಟಿಯನ್ನು ಮಾಡಿದರು. 16ನೇ ಶತಮಾನದಿಂದ ಮುಂದಕ್ಕೆ ಅದರಲ್ಲಿ ಮುಖ್ಯವಾಗಿ ವೈಷ್ಣವರ ಕೀರ್ತನೆಗಳಲ್ಲಿ ಭಾಷೆ ಹೊಸಗನ್ನಡದಾಗುತ್ತಾ ಹೋಯಿತಂತ ಹೇಳ್ತಾರೆ ಅವರು. ಆಧುನಿಕ ಹೊಸಗನ್ನಡವನ್ನು ಅವರು ಗದ್ಯ ಸಾಹಿತ್ಯ ಭಾಷೆ, ಸಂಭಾಷಣಾ ಭಾಷೆ ಎಂದು 2 ಭಾಗ ಮಾಡಿ ಗದ್ಯ ಸಾಹಿತ್ಯದಲ್ಲಿ ಕಥೆಗಳು, ಶಾಲಾ ಪಠ್ಯಪುಸ್ತಕಗಳು, ಪತ್ರಗಳು ಇವುಗಳನ್ನು ಹೆಸರಿಸಿದರು. ಶ್ರೀ M.A. ರಾಮಾನುಜಯ್ಯಂಗಾರರವರು ರನ್ನಕವಿ ಪ್ರಶಸ್ತಿಯ ರನ್ನನ ಯುಗ ಎಂಬ ತಮ್ಮ ಲೇಖನದಲ್ಲಿ ಮೂಲಗನ್ನಡ ಕಾಲ, ಹಳಗನ್ನಡ ಕಾಲ ಮತ್ತು ಮಧ್ಯಗನ್ನಡ ಕಾಲ, ಹೊಸಗನ್ನಡ ಕಾಲ, ನವಗನ್ನಡ ಕಾಲ ಅಂತೇಳಿ 5 ವಿಭಾಗಗಳಾಗಿ ಅವರು ವಿಭಜನೆಯನ್ನು ಮಾಡ್ತಾರೆ. ಕನ್ನಡವಕ್ಕಿ ಎಂಬ ಕಾವ್ಯನಾಮದಿಂದ ಶ್ರೀ T.T. ಶರ್ಮಾ ಅವರು ಕರ್ನಾಟಕದ ಕೈಪಿಡಿಯಲ್ಲಿನ ಕರ್ನಾಟಕ ಸಾಹಿತ್ಯ ಎಂಬ ತಮ್ಮ ಲೇಖನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕ್ಷಾತ್ರಯುಗ, ಮತಪ್ರಚಾರಕ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತೇಳಿ 4 ವಿಭಾಗಗಳಾಗಿ ವಿಭಾಗವನ್ನು ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಚಾರ ಪುಸ್ತಕ ಮಾಲೆಯಲ್ಲಿ 8ನೆಯ ಕುಸುಮವಾಗಿ ಹರಡಿರುವ ಕನ್ನಡ ಸಾಹಿತ್ಯದಲ್ಲಿ ಅದರ ಕರ್ತೃಗಳಾದ ಶ್ರೀ ಕೆ. ವೆಂಕಟರಾಮಪ್ಪರವರು ಆರಂಭಕಾಲ, ಪಂಪಯುಗ, ಸ್ವಾತಂತ್ರ್ಯ ಯುಗ, ಚಿಕ್ಕದೇವರಾಯ ಕಾಲ, ಸಂಧಿಕಾಲ ಅಂತ ಹೇಳಿ ವಿಭಾಗವನ್ನು ಮಾಡ್ತಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಪಿತಾಮಹರಾದ B.M. ಶ್ರೀ ಅವರು ನಮ್ಮ ಸಾಹಿತ್ಯ ಚರಿತ್ರೆಯನ್ನು ಆರಂಭ ಕಾಲ ಅಂದರೆ 10ನೇ ಶತಮಾನದವರೆಗೆ, ಮತಪ್ರಾಬಲ್ಯ ಕಾಲ 10ನೇ ಶತಮಾನದಿಂದ 16ನೇ ಶತಮಾನದವರೆಗೆ, ನವೀನ ಕಾಲ 16ರಿಂದ ಮುಂದಕ್ಕೆ ಅಂತೇಳಿ 3 ವಿಭಾಗಗಳಾಗಿ B.M. ಶ್ರೀ ಅವರು ಮಾಡ್ತಾರೆ. ಅಂದರೆ ಆರಂಭಿಕ ಕಾಲ, ಮತಪ್ರಾಬಲ್ಯ ಕಾಲ ಮತ್ತು ನವೀನ ಕಾಲ ಅಂತೇಳಿ. ಡಾಕ್ಟರ್ ರಂಶ್ರೀ ಮುಗುಳಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಪಂಪಪೂರ್ವ ಯುಗ, ಪಂಪಯುಗ, ಬಸವಯುಗ ಮತ್ತು ಕುಮಾರ ವ್ಯಾಸ ಯುಗ ಅಂತೇಳಿ 4 ವಿಭಾಗಗಳಾಗಿ ಮಾಡ್ತಾರೆ. ಮತ್ತು 12ನೇ ಶತಮಾನಗಳ ಚಂಪು ಯುಗವನ್ನು ಬಿಟ್ಟರೆ ಉಳಿದ ಎಲ್ಲ ಪ್ರಕಾರಗಳಲ್ಲಿ, ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರಕಾರದ ಸಾಹಿತ್ಯ ಸೃಷ್ಟಿಯಾಗಿರ್ತಕ್ಕಂಥ ನಾವು ಕಾಣ್ತೇವೆ. ಆದ್ದರಿಂದ ಛಂದಸ್ಸಿನ ಅಥವಾ ಭಾಷೆಯ ಪ್ರಭೇದಗಳ ಆಧಾರದಿಂದ ಕನ್ನಡ ಸಾಹಿತ್ಯವನ್ನು ಹೊರಡುವಂತಿಲ್ಲ ಅಂತೇಳಿ ಹೇಳ್ಬೋದು. ಶ್ರೀ ರಂಶ್ರೀ ಮುಗುಳಿಯವರ ವಿಭಾಗ ಕ್ರಮ ನಿಜವಾಗಿಯೂ ಸ್ವೀಕಾರಾರ್ಹವಾದುದು. ಅವರ ಪಂಪ ಪೂರ್ವಯುಗ, ಪಂಪಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಎಂಬುದು ನಮ್ಮ ವಿಭಾಗೀಯ ಕ್ರಮ ಅಂತೇಳಿ ನಾವು ಒಪ್ಪಬಹುದು.